ಹಾಂ, ಅಲ್ಲಿಗೆ ಹೋಗ್ತೀನಿ. ನಾಳೆ ಹೊರಡ್ತೀನಿ. ಹೊರಟ್ಮೇಲೆ ಕಾಲ್ ಮಾಡ್ತೀನಿ. ಹ್ಞೂ. ಹಲೋ ಹಲೋ. ನೆಟ್ವರ್ಕ್ ಸಿಗ್ತಿಲ್ಲ, ಕೇಳಿಸ್ತಿಲ್ಲ. ಹಾಂ, ಕಾಲ್ ಮಾಡ್ತೀನಿ ನಾಳೆ ಹೋಗಿ. ಸರಿ. ಶೌರ್ಯ ಅವ್ನು ಮನೆ ಹೋಗಿದ್ದಾನೆ, ನಾಳೆ ಈವ್ನಿಂಗ್ ಬರ್ತಾನೆ. ಅವ್ನು ಇವತ್ತು ಸ್ಟೇ ಮಾಡ್ಬೋದು ಅಂತ ಹೇಳಿದ್ದ. ಹೌದಾ? ಯಾರು ನೀವು? ನಾನು ವಿಕಾಸ್ ಅಂತ, ಶೌರ್ಯ ಫ್ರೆಂಡ್. ಮತ್ತು ನೈಟ್ ಬಸ್ ಮಿಸ್ ಆಯ್ತು, ಸ್ಟೇ ಮಾಡಕ್ಕೆಲ್ಲ ಜಾಗ ಇಲ್ಲ. ಸರಿ ಸರಿ, ಒಳಗೆ ಬನ್ನಿ. ನನಗೆ ಇನ್ಫಾರ್ಮ್ ಮಾಡಿಲ್ಲ, ನಾನು ಒಂದ್ಸತಿ ಅವ್ನಿಗೆ ಫೋನ್ ಮಾಡಿ ಕೇಳ್ತೀನಿ. ಶೋರ್. ನಾನು ಶೌರ್ಯ ಹತ್ರ ಫೋನ್ ಮಾಡಿ ಮಾತಾಡಿದೆ. ಅವ್ನು ನಿಮ್ಗೆ ಇಲ್ಲೇ ಯಾಕೆ ಕೇಳಿದ್ ಬಂದೆ, ಬಟ್ ನನಗೆ ಇನ್ಫಾರ್ಮ್ ಮಾಡಕ್ಕೆ ಮರ್ತೋಗ್ಯಾನೆ. ಓ ಇಲ್ಲಿ ನಾನೇನು ಸ್ಟೇ ಕೊಡಲ್ಲ ನಿಮಗೆ, ಜಸ್ಟ್ ಓವರ್ ನೈಟ್ ಅಷ್ಟೇ. ನೋ ಪ್ರಾಬ್ಲಮ್, ಇಟ್ಸ್ ಓಕೆ. ಕುಡಿಯಕ್ಕೆ ಏನಾದ್ರು ತಗೊಂತೀರಾ? ಟ್ಯಾಂಕ್ ಇದೆ. ಟ್ಯಾಂಕ್ ಟ್ಯಾಂಕ್ ಇಡ್ಲಾಗ್ತಾರೆ. ಇದು ಬೇಡ, ನಾನು ಕಚ್ಕೊಡ್ತೀನಿ. ನೀವೇ ಸ್ವಲ್ಪ ಹೋಗಿ ವಾಟರ್ ಸಿಗುತ್ತೆ. ಅಲ್ಲಿ ಬೇಸ್ಮೆಂಟ್ ಅಲ್ಲಿ ಕೂಲರ್ ಇದೆ, ಅಲ್ಲಿ ಹೋಗಿ ಸಿಗುತ್ತೆ. ಓಕೆ. ಆ ಟೇಬಲ್ ಮೇಲೆ ಜ್ಯೂಸ್ ಇದೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಬೈ ದ ವೇ, ನೀವೇನ್ ಮಾಡ್ಕೊಂಡಿರೋದು? ನಾನು ಸಾಫ್ಟ್ವೇರ್ ಇಂಜಿನಿಯರ್ ಹೈದರಾಬಾದಲ್ಲಿ. ಇವಾಗ ರಜಕ್ಕೆ ಅಂತ ಬ್ಯಾಂಗ್ಳೂರಿಗೆ. ಮತ್ತೆ ನೀವು? ಕೆಲಸ ಏನಿಲ್ಲ, ಅನ್ಎಂಪ್ಲಾಯ್ಡ್. ಇವಾಗ ಜಾಬ್ ಹುಡುಕ್ತಾ ಇದ್ದೀನಿ, ನೋಡ್ಬೇಕು. ಆದಷ್ಟು ಬೇಗ ನಿಮ್ಗೆ ಒಂದು ಒಳ್ಳೆ ಕೆಲಸ ಸಿಕ್ಬಿಡುತ್ತೆ. ನಿಮ್ ನೇಟಿವ್ ಹೈದರಾಬಾದ? ನೇಟಿವ್ ಮೈಸೂರು, ಓದಿದ್ದೆಲ್ಲ ಮಂಗಳೂರಲ್ಲಿ, ಜಾಬ್ ಸಿಕ್ಕಿದ್ದು ಹೈದರಾಬಾದ್. ನಾನು ಯಾರ ನೆನ್ಪಾಯ್ತಾ? ಇಲ್ಲ. ಹೆಂಗ್ ನೆನ್ಪಿರುತ್ತೆ ಹೇಳು? 10 ವರ್ಷ, 10 ಲಾಂಗ್ ಇಯರ್ಸ್. ನಾವು ಯಾವತ್ತಾದ್ರೂ ಮೀಟ್ ಆಗಿದ್ವಾ? ಐ ಡೋಂಟ್ ರಿಮೆಂಬರ್. ನಾನು ಬೆಂಗಳೂರಿಗೆ ಯಾವತ್ತೂ ಬಂದವನಲ್ಲ. ಮೇ ಬಿ ನೀವು ಮಿಸ್ಟೇಕ್ ಮಾಡ್ಕೊತಿದ್ದೀರಾ ಅನ್ಸುತ್ತೆ. ನಿನ್ನ ಹೆಸರು ವಿಕಾಸ್ ವತ್ಸಲ್. ನೀನು ಓದಿದ್ದು ಆಳ್ವಾಸ್ ಅಂತಾನೆ, ರೂಮ್ ನಂಬರ್ 705. ಹೌದು, ನಿಮಗೆ ಹೇಗೆ ಗೊತ್ತು? ನೀನ್ ಅಲ್ಲಿ ಇರ್ಬೇಕಾದ್ರೆ ಹರ್ಷವರ್ಧನ್ ಅಂತ ಒಬ್ಬ ಜೂನಿಯರ್ ಇದ್ದ, ನೆನ್ಪಿದ? ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂತ ನಂಗೆ ಇದ್ದಿದ್ದು ಒಂದೇ ಹೋಪ್, ನಾನು ಚೆನ್ನಾಗಿ ಹೋಗ್ಬೇಕು ಅಂತ. ಬಟ್ ನೀನು ನನ್ನ ಲೈಫ್ನೇ ಹಾಳು ಮಾಡಿದೆ. ಒಳ್ಳೆ ಕಾಲೇಜ್ ಸಿಗ್ಲಿಲ್ಲ, ಒಳ್ಳೆ ಜಾಬ್ ಸಿಗ್ಲಿಲ್ಲ. ಬಟ್ ನೀನು ಇಂಜಿನಿಯರ್ ಇನ್ ಹೈದರಾಬಾದ್. ನಿನ್ ಲೈಫ್ ಚೆನ್ನಾಗಿ ನಡೀತಿದೆ ಅನ್ಸುತ್ತಲ್ಲ. ಸೊ ಇಲ್ಲಿ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಟ್ಯಾಲೆಂಟೇ ಬೇಕು ಅಂತ ಏನಿಲ್ಲ. ಓ, ಹರ್ಷವರ್ಧನ್ ತುಂಬಾ ಚೇಂಜ್ ಆಗ್ಬಿಟ್ಟಿದ್ಯಾ? ಅವತ್ತಿನೆಲ್ಲ ಮಾಡಿದ್ದೆ ಇಮ್ಮೆಚ್ಯೂರಿಟಿ ಅಂತ. ನನಗೆ ಅನ್ನಿಸ್ತಿಲ್ಲ ಇಮ್ಮೆಚ್ಯೂರಿಟಿ.
ನೀ ಅದರಿಂದ ಇನ್ನೂ ಹೊರಗೆ ಬಂದಿಲ್ಲ ಹರ್ಷ. ಅಷ್ಟು ಈಸಿಯಾಗಿ ಬಿಡೋಣ, ಅಷ್ಟು ಖುಷಿ ನನ್ನ ಕಾಸು. ಒಂದು ಇನ್ಸಿಡೆಂಟ್ ಆದಮೇಲೆ ಬೇರೆ ಕಾಲೇಜ್ ಸೇರ್ಕೊಳ್ಳೋಣ ಅಂತ ಎಷ್ಟು ಟ್ರೈ ಮಾಡಿದೆ ಗೊತ್ತಾ? PU-ಲಾಗಲಿ CET-ಲಾಗಲಿ ಒಳ್ಳೆ ರ್ಯಾಂಕ್ ಬರ್ತಿಲ್ಲ. ಇನ್ನೋ ಯಾವುದೋ ಒಂದು ಕಾಲೇಜಿಗೆ ಸೇರ್ಕೊಂಡೆ, ಡಿಗ್ರಿನೂ ಸಿಕ್ತು. ಆದರೆ ನಮ್ಮ ಫ್ಯಾಮಿಲಿ ಮುಖ ತೋರ್ಸೋಕ್ಕಾಗಲಿಲ್ಲ. ಶೌರ್ಯ ನನ್ನ ಕಸಿನ್ ಆದ್ರಿಂದ ನಮ್ಗೆ ಇಷ್ಟು ಚೆನ್ನಾಗಿ ನೋಡ್ಕೊತೀನಿ. ಅದೆಲ್ಲ ಆಗಿದ್ದು ಆ ಒಂದು ಇನ್ಸಿಡೆಂಟಿಂದ. ಪ್ಲೀಸ್ ಬಿಟ್ಬಿಡು, ಹೋಗ್ಲಿ. ಇಷ್ಟು ವರ್ಷ ಕಾಯ್ದಿದ್ದೆ ನೀನು ಈ ಥರ ನೋಡೋಕ್ಕೆ. ಸೊ ಕರ್ಮ ಅನ್ನೋದು ನಿಜ. ಇಷ್ಟೆಲ್ಲ ಮಾಡಿ ಈ ಮಧ್ಯರಾತ್ರಿಲಿ ನನ್ನ ಎದುರುಗಡೆ ನನ್ನ ರೂಮಲ್ಲೇ ಹೆಂಗ್ ಕೂತಿದ್ಯಾ ನೋಡು. ಅಯ್ಯೋ, ಯಾಕೆ ಕೊಡಕ್ ನೋಡ್ತಿದ್ಯಾ? ನಾನು ಕೊಟ್ಟಿದ್ದ ಜ್ಯೂಸ್ ಚೆನ್ನಾಗಿತ್ತ ವಿಕಾಸ್? ಅಲ್ಲಿ ಹುಡ್ಕೇನ್ ಪ್ರಶ್ನೆ ಎಲ್ಲ ಬಿಡು, ನಿಂಗಾರೇನು ಸಿಗಲ್ಲ. ಶಾ ಪ್ಲೀಸ್ ಕೊಡೋ, ಬಿಡು. ಕಾಲಕ್ಕೆ ಬೇಕಾದ್ರೆ ಬೀಳ್ತೀನಿ ಕೊಡೋ, ಬಿಡು. ನನ್ನ ಜೊತೆ ಇದ್ದಿದ್ದು ಎಲ್ರಿಗೂ ಒಳ್ಳೆ ಜಾಬ್ ಸಿಕ್ತು, ಎಲ್ಲರೂ ಅವನ ಲೈಫಲ್ಲಿ ಖುಷಿಯಾಗಿದೆ. ಯಾರಾದ್ರೂ ಅವ್ನು ಮಾತಾಡೋದು ಎಷ್ಟು ಭಯ ಆಗೋದು ಗೊತ್ತಾ ನನಗೆ? ಇದಕ್ಕೆಲ್ಲ ಒಂದೇ ದಾರಿ ಇರೋದು, ರಿವೆಂಜ್. ಹೇ, ಈ ಫೋನ್ ನೀನ್ ಸಾಯಿಸ್ಬೇಕು ಅಂತಿದ್ರೆ ಯಾವಾಗಲೂ ನೀನು ಹುಡ್ಕೋ ಬರ್ತಾ ಇದ್ದೆ. ಆದ್ರೆ ನೀನ್ ಮಾಡಿದ ಪಾಪಕ್ಕೆ ಶಿಕ್ಷೆ ಕೊಡೋ ಹಾಕಿ ನನಗಿಲ್ಲ. ಅದು ಯಾವತ್ತೋ ಒಂದಿನ ನಿಂಗೆ ಸಿಗುತ್ತೆ. ವಿಕಾಸ್ ವತ್ಸಲ್, ಆಲ್ ದ ಬೆಸ್ಟ್.